ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ, ಎಲ್ಲರಿಗೂ ಶುಭ ಗುರುವಾರ. ಇವತ್ತು ನಮ್ಮ ಮನೆಯ ಪೂಜಾನ ತೋರಿಸ್ಕೋದೇನ. ಅದ್ರ ಜೊತೆಗೆ ನೀವೆಲ್ಲರೂ ಕೇಳ್ತಿರ್ತೀರ, ಅಕ್ಕ ಉಪವಾಸಕ್ಕೆ ಏನು ತಿನ್ನಬೇಕು, ಏನು ತೊಗೋಬೇಕಂತೇಳಿ. ಹಾಗಾಗಿ ನಾ ಪ್ರತಿ ಗುರುವಾರ ಅಂದರೆ ಯಾವಾಗಿಂದ ಸ್ವಾಮಿ ಮಹಾರಾಜರ ಸೇವೆ ಮಾಡ್ಕೋದಿಲ್ಲ ಅವಾಗಿಂದ ಗುರುವಾರ ಉಪವಾಸ ಅಂತೂ ಮಾಡ್ತಿರ್ತೇನೆ. ಕೆಲವೊಂದು ಸಲ ಉಪವಾಸ ಕೂಡ ಮಿಸ್ ಆಗಿರ್ತೈತಿ. ಆದರೆ ನಾ ಏನು ತೊಗೋತೇನೆ ಗುರುವಾರ ಉಪವಾಸಕ್ಕೆ ಅದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋದೇನೆ. ಯಾಕಂದರೆ ಪ್ರತಿಯೊಂದು ಪ್ರದೇಶದಾಗ ಉಪವಾಸಕ್ಕೆ ಬೇರೆ ಬೇರೆ ತೊಗೋತಾರೆ. ಅಂದ್ರೆ ಬಿಸ್ಕಿಟ್ ಇದ ತೊಗೋತಾರೆ. ಆದರೆ ನಾ ಸ್ವಾಮಿ ಮಹಾರಾಜರ ಸೇವೆದಾಗ ಬಿಸ್ಕಿಟ್ ತೊಗೋಲ್ಲ, ಒರೇದು ಅಕ್ಕಿ ಅಂತ ಸಿಗ್ತೈತಿ. ಅದನ್ನು ಇವತ್ತು ಯಾವ ರೀತಿ ಮಾಡೋದ ಮತ್ತು ಅದನ್ನು ತಿನ್ನೋದ್ರಿಂದ ನಮ್ಗೆ ಯಾವುದೇ ರೀತಿ ಅಸಿಡಿಟಿ ಆಗೋಲ್ಲ. ಪ್ರತಿಯೊಬ್ಬರು ಹಿಂಗೇನು ಭಾಳ ಕಠಿಣ ಉಪವಾಸ ಮಾಡ್ಬೇಕತ್ತೇನಿಲ್ಲ. ಯಾಕಂದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮ್ಗೆ ಯಾವ ರೀತಿ ನಿಗ್ತಿತ್ಲ ಆ ರೀತಿ ಉಪವಾಸ ಮಾಡೋದಿರ್ತೈತಿ. ಮಹಾರಾಜರೇನ ನೀ ಛತ್ತಕ್ಕೆ ಉಪವಾಸದ ನಾನು ಸೇವೆ ಮಾಡುತ್ತೆ ಹೇಳಿಲ್ಲ. ಯಾರಿಗೆ ಉಪವಾಸ ಮಾಡ್ಬೇಕು ಅನ್ನೋದಿರ್ತೈತಿ 11 ಗುರುವಾರ ಅಥವಾ ಪ್ರತಿ ಗುರುವಾರ ನಮ್ಮ ಸ್ವಾಮಿ ಮಹಾರಾಜರ ಭಕ್ತರ ಅಂದ್ಕೂಡಲೇ ಪ್ರತಿ ಗುರುವಾರ ಅಂತೂ ನಾವು ಉಪವಾಸ ಮಾಡ್ತಿರ್ತೇನೆ. ಹಾಗಾಗಿ ಅದಕ್ಕೆ ಏನು ತೊಗೋಬೇಕು ಅನ್ನೋದು ಇವತ್ತು ಶೇರ್ ಮಾಡ್ಕೋಕೋದನು. ವಿಡಿಯೋನ ಕೊನೆ ತನಕ ನೋಡಿರಿ ಮತ್ತು ಶ್ರೀ ಸ್ವಾಮಿ ಸಮರ್ಥರ ಸೇವೆಯನ್ನು ಅನುಭವವನ್ನು ಶೇರ್ ಮಾಡ್ಕೋರಿ. ಇದೊಂದು ರಿಕ್ವೆಸ್ಟ್ ನಿಮ್ಗೆ. ಬರೀ ಹಾಗಾದ್ರೆ ತಯಾರಿ ಮಾಡ್ಕೊನು. ಏನೇನು ಬೇಕಂದ್ರೆ ಈ ಒರೆದಕ್ಕಿ ಅಂತ ಸಿಗ್ತಾವೆ. ಇವು ಎಲ್ಲ ಕಡೆ ಅಂಗಡಿ ಇದಾಗ ಒರೆದಕ್ಕಿ ಅಂತ ಸಿಗ್ತಾವೆ. ಅದಕ್ಕೆ ಒರೆದಕ್ಕಿ ಒಂದು ಬಟ್ಲ ತೊಗೊಂಡೇನೋ. ಇದು ನನಗೆ ಒಬ್ಬಕ್ಕಿಗಿಲ್ಲ, ನನ್ನ ಮಕ್ಕಳು ಇಬ್ಬರಿಗೂ ಅವ್ರಿಗೂ ಕೂಡಿ ಮಾಡಿಸ್ಕೊಂಡೇನೋ. 1-2 ಮೆಣಸಿನ್ಕಾಯಿ ಹೆಚ್ಕೊಂಡೇನೋ. ಒಂದು ಸಣ್ಣ ಬಟಾಟೋನ ಸಣ್ಣದಾಗಿ ಹೆರ್ಚಿಟ್ಕೊಂಡೇನೋ. ಆನಂತರ ಶೇಂಗಾ ಪುಡಿ, ನಾ ಇಲ್ಲೊಂದು ಸ್ವಲ್ಪ ಮೊಟ್ಟೆನ ಹಾಕ್ಕೊಂಡೇನೆ. ಶೇಂಗಾ ಪುಡಿ ನೀವು ಪೂರ್ತಿ ಸಣ್ಣ ಕೂಡ ಮಾಡ್ಕೋಬೋದು, ಇಷ್ಟ ಬೇಕಾಗಿರ್ತೈತಿ. ಇದು ನೀವು ಏಕಾದಶಿಗೂ ಕೂಡ ಇದನ್ನು ಮಾಡ್ಕೋಬೋದು. ಅಥವಾ ನೀವು ಮತ್ತೆ ಯಾವುದೇ ಈಗ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಿರ್ತಿಲ್ಲ ಅವಾಗೂ ಕೂಡ ನಾವು ಇದನ್ನು ಈ ಕಿಚಡಿಯನ್ನು ಮಾಡ್ಕೋಬೋದು. ಈಗ ಸಾಬುದಾನಿ ಅದು ತಿನ್ನೋದ್ರಿಂದ ಏನಾಗ್ತೈತೆ ಅಂದ್ರೆ ಆ ಸಾಬುದಾನಿ ಎಲ್ಲ ತಿನ್ನೋದ್ರಿಂದ ಒಬ್ಬೊಬ್ರಿಗೆ ಅಸಿಡಿಟಿ, ನನಗೆ ಕೂಡ ಹಂಗೆ ಆಗ್ತೈತಿ. ಹಾಗಾಗಿ ನಾ ಸಾಬುದಾನಿ ಇದು ಒಬ್ಬಟ್ಟದ ಜಾಸ್ತಿ ಮಾಡೋಲ್ಲ, ಒರೆದಕ್ಕಿನ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೇನೆ. ಇದಕ್ಕೆ ನೀವು ಇಷ್ಟು ಐಟಮ್ಗಳನ್ನ ಹಾಕೋಬೋದು. ಕೆಲವೊಂದು ಕಡೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿನ ಯೂಸ್ ಮಾಡೋಂಗಿಲ್ಲ. ಉಪವಾಸದ ಯಾವುದೇ ಉಪವಾಸಕ್ಕಾಗಲಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿನ ಯೂಸ್ ಮಾಡೋಲ್ಲ. ಹಾಗಾಗಿ ನಾನು ಕೂಡ ಈ ಥರ ಉಳ್ಳಾಗಡ್ಡಿ ಮತ್ತು ಈರುಳ್ಳಿ ಅಥವಾ ಬೆಳ್ಳುಳ್ಳಿನ ಯೂಸ್ ಮಾಡೋಲ್ಲ. ಬರೀ ಚಾಲು ಮಾಡೋಣ ಯಾವ ರೀತಿ. ಇಲ್ಲೊಂದು ಸಣ್ಣದ ಬೊಗಾಣಿ ತೊಗೊಂಡನ್ನ. ಅದ್ರಾಗ ಇವು ಅಕ್ಕಿ ಏನಿದಾವಲ್ಲ, ಫಸ್ಟ್ ಇವು ಅಕ್ಕಿಯನ್ನು ಸ್ವಲ್ಪ ಹುರ್ಕೋಬೇಕು. ಹುರ್ಕೋದ್ರಿಂದ ಇದು ಅನ್ನ ಉದುರು ಕೂಡ ಆಗ್ತೈತಿ. ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೆಚ್ಚಗೆ ಮಾಡ್ಕೊಂಡ್ರೆ ಅನ್ನ ಒಂದು ಸ್ವಲ್ಪ ಚಲೋ ಆಗ್ತೈತಿ. ಇದನ್ನು ತಿನ್ನೋದ್ರಿಂದ ಯಾವುದೇ ರೀತಿ ಅಸಿಡಿಟಿ ಆಗೋದಾಗಲಿ ಏನೂ ಆಗೋಲ್ಲ. ನೀವು ಬೆಳಗ್ಗೆ ನಾಷ್ಟಕ್ಕಾಗಲಿ ಅಥವಾ ಗುರುವಾರ ಉಪವಾಸ ಇತ್ತಂದರೆ ನಾವು 1 ಟೈಮ್ ನಾಷ್ಟ ಮಾಡಿ ಸಂಜೆಗೆ ಊಟ ಆರತಿ ಹತ್ತು ಕೂಡಲೇ ಉಪವಾಸ ಇರ್ತೀವಿ ನಾವು. ಆ ಟೈಮ್ದಾಗ ಮಧ್ಯಾಹ್ನ ಅಥವಾ ಬೆಳಗ್ಗೆ ನೀವು ಇದನ್ನು ತೊಗೋಬೋದು. ಹುರಿದು ಅಂದರೆ ಒಂದು ಸ್ವಲ್ಪ ಕಲರ್ ಕೆಂಪು ಅಥವಾ ನೀವು ವೈಟ್ ಆಗ್ತಿರ್ತಾವೆ. ಆಮೇಲೆ ಇದನ್ನು ತಕ್ಕೋಬೇಕು. ಕೆಲವೊಬ್ರು ಇದನ್ನು ನೀರು ಅಷ್ಟು ಹಾಕಿ ಮಾಡ್ತಿರ್ತಾರೆ. ನೀರು ಅಷ್ಟು ಮಾಡೋದ್ರಿಂದ ಸ್ವಲ್ಪ ಅದು ಉಪವಾಸ ಇದ್ದ ಕೂಡಲೇ ಖಾರ ಜಾಸ್ತಿ ಏನು ತಿನ್ನಲ್ಲ. ಹಾಗಾಗಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಿರ್ತೇವೆ. ಒಂದು ಸ್ವಲ್ಪ ಹುರ್ಕೊಂಡ್ರೆ ಇದ್ರ ಟೇಸ್ಟ್ ಕೂಡ ಚೇಂಜ್ ಆಗ್ತೈತಿ. ಇದೇ ಬೊಗಾಣಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ ನಾವು ಜೀರಿಗೆ ಹಾಕ್ಬೋದು. ನಾವು ಉಪವಾಸಕ್ಕೆ ಸಾಸಿವೆಯನ್ನು ಯೂಸ್ ಮಾಡೋಲ್ಲ. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋದೇನು. ಇಲ್ಲಿ ಜೀರಿಗೆ ಹಾಕೋದೇನು. ಜೀರಿಗೆ ಆನಂತರ ಈ ಮೆಣಸಿನ್ಕಾಯಿನ ಹಾಕ್ತೇನೆ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುರಿದಂದ್ರೆ ಈ ಬಟಾಟೆನ ಹೆಚ್ಚಿಟ್ಕೊಂಡಿಲ್ಲ, ಇದನ್ನು ತೊಳೆದಿಟ್ಕೊಂಡಲ್ಲ. ಆನಂತರ ಇದನ್ನು ಕೂಡ ಹಾಕ್ಬೋದು. ಇದನ್ನು ಹಾಕ್ಬೋದು. ಬಟಾಟೆನ ಹಾಕ್ತೀನಿ. ನೀವು ಬೇಕಾದ್ರೆ ಹಾಕ್ಬೋದು, ಬೇಡ ಇಲ್ಲ. ಒಂದು ಸ್ವಲ್ಪ ಹುರಿಬೇಕು ಬಟಾಟೆನ. ಈ ಬಟಾಟೆ ಕುದಿರುವ ಒಂದು ಸ್ವಲ್ಪ ಹುರಿತಾವೆ ಅಂದರೆ ಒಂದು ಕೆಂಪಗಾಗಿದ್ದಾವೆ. ಒಂದು ಸ್ವಲ್ಪ
ಈ ಹುರಿದ ಕೂಡಲೇ ಇದ್ರಾಗ ನಾವು ಶೇಂಗಾ ಪುಡಿಯನ್ನು ಹಾಕ್ಬೋದು. ಈ ಶೇಂಗಾ ಕುಟ್ಟು ಏನಿರ್ತದಲ್ಲ ಇದನ್ನ ಇದ್ರಾಗ ಹಾಕೊಂಡು ಇದನ್ನು ಒಂದು ಸ್ವಲ್ಪ ಮಾಡ್ಕೋಬೇಕು. ಇದಕ್ಕೆ ನಾವು ಉಪವಾಸಕ್ಕೆ ಯೂಸ್ ಮಾಡುವಂಥ ಉಪ್ಪು ಹಾಕೋದೇನು ನೀವು ಉಪ್ಪು ಹಾಕಿದ್ರು ಕೂಡ ಇದನ್ನು ಮಾಡ್ಕೋಬೋದು. ಮೊದಲೆಲ್ಲ ನಾವು ಉಪ್ಪು ಹಾಕಿದನ್ನು ಮಾಡ್ಕೋತೀನಿ. ಈಗ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಂಗೆ ಡೈಲಿ ಒಂದು ಸ್ವಲ್ಪ ತೊಗೋಬೇಕು. ಹಾಗಾಗಿ ಒಂದು ಸ್ವಲ್ಪ ನಾವು ಉಪವಾಸಕ್ಕೆ ಯೂಸ್ ಮಾಡುವಂಥ ಉಪ್ಪನ್ನು ಹಾಕೋದೇನು. ಇದು ಪೂರ್ತಿ ಒಂದು ಕುದಿ ಬರಬೇಕು. ಇದೊಂದು ಪೂರ್ತಿ ಒಂದು ಕುದಿ ನಾವು ಉಪ್ಪಿಟ್ಟು ಕದ ಯಾವ ರೀತಿ ಕುದಿ ಬರ್ತಿದ್ದಿಲ್ಲ ಆ ರೀತಿ ಒಂದು ಕುದಿ ಬರ್ತಂದ್ರೆ ಈ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಕುದಿ ಬರ್ತದೆ ನೋಡಿ. ಇದು ಹಿಂಗೆ ಕುದಿತಂದ್ರೆ ಇದ್ರಾಗ ಈ ಅಕ್ಕಿ ಏನಿರ್ತವಲ್ಲ ಇದನ್ನ ಆ್ಯಡ್ ಮಾಡ್ಕೋಬೇಕು. ಈ ಅಕ್ಕಿಗೆ ಒಂದು ಬಟ್ಲಾಗ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅದ ನೀರು ಹಾಕಿದ್ರೆ ಅಂದ್ರೆ ಕರೆಕ್ಟ್ ಆಗ್ತೈತಿ. ಇದು ಉದುರು ಚಲೋ ಆಗ್ತೈತಿ. ಮತ್ತು ಇದನ್ನ ನೀವು ಮೊಸರು ಅಥವಾ ಹಾಲು ಜೊತೆನೇ ತೊಗೋಬೋದು. ಇಲ್ಲಾಂದ್ರೆ ಹಂಗೆ ತಿನ್ನೋಕ್ಕೂ ಟೇಸ್ಟ್ ಆಗ್ತೈತೆ. ಯಾಕಂದ್ರೆ ನಾವು ಮೆಣಸಿನ್ಕಾಯಿ ಬಟಾಟು ಒಂದು ಸ್ವಲ್ಪ ಶೇಂಗಾದ ಹಾಕಿರ್ತೀವಲ್ಲ, ಉಪವಾಸ ಇದ್ದಾಗ ನಮ್ಗೆ ಏನು ಬ್ಯಾಡ್ ಆಗಿರ್ತೈತಿ. ಆದರೆ ಒಂದು ಸ್ವಲ್ಪ ತೊಗೊಂಡೆ ಅಂದರೆ ಹೆಲ್ತ್ ಇಶ್ಯೂ ಅದ ಇದ್ದಾರ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಉಪವಾಸನ ನಾವು ಕಂಟಿನ್ಯೂ ಆಗಿ ಹಿಂಗೆ ಚಹಾ ಕಾಫಿ ಅದ ತೊಗೋಬಾರಲ್ಲ, ಈ ರೀತಿ ವರದಕ್ಕಿ ಮಾಡ್ಕೊಂಡು ನೀವು ಉಪವಾಸ ಕೂಡ ಮಾಡ್ಬೋದು. ಬೆಳಗ್ಗೆ ಅಥವಾ ಮಧ್ಯಾಹ್ನ ಇದನ್ನು ತೊಗೊಂಡು ಸಾಯಂಕಾಲ ನೀವು ಉಪವಾಸ ಯಾವಾಗ ಬರ್ತಿದ್ದಿಲ್ಲ ಆವಾಗ ನೀವು ಊಟನ ಮಾಡ್ಕೋಬೋದು. ಪ್ರತಿ ಗುರುವಾರ ನಾನು ಇದನ್ನ ಮಾಡ್ಕೊಂಡಿರ್ತೇನೆ. ಅದಕ್ಕೆ ಇವತ್ತು ನಾನು ಈ ರೀತಿ ಶೇರ್ ಮಾಡ್ಕೊಳ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬರು ಉಪವಾಸ ಮಾಡ್ತಿರ್ತೀರಿ, ಏನು ತೊಗೋಬೇಕು ಏನಿಲ್ಲ ಅನೇಕ ಕನ್ಫ್ಯೂಷನ್ ಆಗ್ತಿರ್ತೈತಿ. ಹಾಗಾಗಿ ಇವತ್ತು ಇದನ್ನು ನಾನು ನಿಮ್ಗೆ ಶೇರ್ ಮಾಡ್ಕೊಂಡೇನೋ. ನೆಕ್ಸ್ಟ್ ಇನ್ನೊಂದು 10 ನಿಮಿಷ ಒಳಗೆ ಇದು ಕುದಿತಂದ್ರೆ ನಾನು ನಿಮ್ಗೆ ಮಸ್ತ್ ತೋರಿಸ್ತೀನಿ. ಪ್ಲೇಟ್ ಮುಚ್ಚಿದಂದ್ರೆ ಇದು ಕುದಿತೈತಿ. ಈಗ ನೋಡ್ರಿ ಇದು ಪೂರ್ತಿ ರೆಡಿ ಆಗೈತಿ. ಈ ರೀತಿ ಆದರೆ ಸಾಕಿದ ಪೂರ್ತಿ ಒಂದು 10 ನಿಮಿಷ ಇದೇ ರೀತಿ ಹಿಂಗೆ ಒಂದು ಸ್ವಲ್ಪ ಸಣ್ಣ ಗ್ಯಾಸ್ ಮ್ಯಾಗ ಇಟ್ಟಿದ್ದು ಮಾಡಿ ಅಂದ್ರೆ ಅನ್ನ ರೆಡಿ ಆಗಿಬಿಡ್ತೈತಿ. ಎಷ್ಟು ಒಂದು 10 ನಿಮಿಷ ಇದನ್ನು ನಾವು ಮಾಡ್ಕೋಬೇಕಾದ್ರೆ. ಆದರೆ ಉಪವಾಸಕ್ಕಂತೂ ಚಲೋ. ಇದ್ರ ಜೊತೆಗೆ ನೀವು ಅಚ್ಚ ಖಾರದ ಪುಡಿ ಹಾಕಿ ಟೊಮೆಟೊ ಸಾರು ಮಾಡ್ಕೋಬೋದು. ಇಲ್ಲಾಂದ್ರೆ ಮೊಸರು ಮಜ್ಜಿಗೆ ಹಾಲು ಇದ್ರ ಜೊತೆ ಉಣ್ಬೋದು. ಇಲ್ಲಾಂದ್ರೆ ಹಂಗೆ ತಿಂದರೂ ಚಲೋ ಆಗ್ತೈತಿ. ಉಪವಾಸಕ್ಕೆ ಇದಾದ ತಲೆ ಕೆಡ್ಸ್ಕೋಬದಲ್ಲ ಈ ರೀತಿ ಹೆಲ್ದಿ ಆಗಿರೋದ. ಮತ್ತು ನಮ್ಗೆ ಅಸಿಡಿಟಿ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗಿ ನೀವು ಉಪ್ಪಿಟ್ಟು ಸಾಬುದಾನಿ ಎಲ್ಲ ಬಿಟ್ಟು ಈ ವರೆದನ್ನು ಮಾಡ್ಕೊರಿ. ಇದನ್ನು ಏಕಾದಶಿ ಗುರುವಾರಕ್ಕಷ್ಟೇ ಅಲ್ಲ, ಏಕಾದಶಿಗೂ ಕೂಡ ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು. ಇದ್ರಾಗಂತೂ ನಾವು ಮೆಣಸಿನ್ಕಾಯಿ ಬಟಾಟು ಮತ್ತು ಶೇಂಗಾ ಅಷ್ಟೇ ಹಾಕಿದ್ದೇನು. ಮತ್ತು ನಿಮ್ಮ ಕಡೆ ಬೇರೆ ಒಂದು ವಸ್ತುಗಳು ಯೂಸ್ ಮಾಡ್ತಾರೆ. ಆದರೆ ನಾವು ಉಪವಾಸಕ್ಕೆ ಇಷ್ಟ ಹಾಕ್ತಿರ್ತೇನೆ. ನೀವು ಇದ್ರ ಜೊತೆಗೆ ಮೆಣಸಿನ್ಕಾಯಿ ಬದಲಾಗಿ ಅಚ್ಚ ಖಾರದ ಪುಡಿ ಕೂಡ ಹಾಕ್ಬೋದು. ಇದನ್ನ ಈಗ ಸ್ವಾಮಿ ಮಹಾರಾಜರ ನೈವೇದ್ಯ ಇಟ್ಟು ಇದನ್ನ ಗುರುವಾರಕ್ಕೆ ತೊಗೋತಿರ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೇನೆ. ಈ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೇನೆ. ಅದ್ರ ಜೊತೆಗೆ ಸ್ವಾಮಿ ಸೇವೆಯನ್ನು ಮಾಡಿರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ. ಬರೀ ಮಹಾರಾಜರ ನೈವೇದ್ಯವನ್ನು ಮಾಡೋಣ. ಈಗ ಇದನ್ನು ಮಹಾರಾಜರ ನೈವೇದ್ಯ ಇದ್ರ ಮ್ಯಾಗ ತುಳಸಿ ಎಲೆ ಇಡಕ್ಕೇನು. ತುಳಸಿ ಎಲೆ ಒಂದು ತೆಗೆದಿಟ್ಟಿರ್ತೇನೆ. ಅದನ್ನು ಈ ರೀತಿ ತುಳಸಿ ಎಲೆ ಇಟ್ಟು ಮಹಾರಾಜರಿಗೆ ನೈವೇದ್ಯ ಇಟ್ಟು ಆಮೇಲೆ ನಂದು ಇನ್ನು ನಾಷ್ಟ ಆಗ್ತೈತೆ. ಗುರುವಾರ ನಾಷ್ಟ ಮಾಡ್ಕೋತಿರ್ತೇನೆ. ಬೆಳಗ್ಗಿನ ಸಕ್ಕರೆ ಮತ್ತು ಪುಟಾಣಿ ಇಟ್ಟೀನಿ. ಈಗಂತೂ ಈ ಟೈಮ್ ಆಗೈತಿ 11:30 12 ಹಾಕಿ ಬಂದೈತಿ. ಹಾಗಾಗಿ ಈ ಟೈಮ್ದಾಗ ನೈವೇದ್ಯ ಇಟ್ಟಿರ್ತೇನೆ. ಅದೇ ನೈವೇದ್ಯನ ನಾನು ತೋರಿಸ್ತೀನಿ. ಈ ಗುರುವಾರ ಪೂಜೆ ಅಂತ ಇವತ್ತು ಈ ರೀತಿ ಆಗೈತಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊಂಡೇನು. ಶ್ರೀ ಸ್ವಾಮಿ ಸಮರ್ಥ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೇನೆ. ಇನ್ನು ಸ್ವಾಮಿ ಮಹಾರಾಜರ ಪ್ರಕಟ ದಿನದ ಸೇವೆಗಳು ನಿಮ್ಮ ಜೊತೆ ಶೇರ್ ಮಾಡ್ಕೋದೈತಿ. ಹೆಚ್ಚಿನ ಪ್ರಮಾಣದಾಗ ಎಲ್ಲರೂ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.